ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಾರಿ ಅಭಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಾನು ನಿನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ನೀನೇನೋ ಬದಲಾಗ್ಬಿಟ್ಟೆ, ಆದರೆ ನಾನು ಬದಲಾಗಕ್ಕೆ ಸ್ವಲ್ಪ ಟೈಮ್ ಬೇಕು ಅಲ್ವಾ? ಮನೆಯವರೆಲ್ಲರೂ ನೀನು ಅರ್ಥ ಮಾಡ್ಕೊಂಡ ಹಾಗೆ ನಾನು ಅರ್ಥ ಮಾಡ್ಕೋಬೇಕಲ್ವಾ? ಇದ್ದಕ್ಕಿದ್ದ ಹಾಗೆ ಬದಲಾಗು ಅಂದರೆ ಹೇಗಾಗತ್ತೆ ಹೇಳು? ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನೋಡು ದೀಪಿಕಾ, ನೀನು ಹೇಳೋದ್ರಲ್ಲಿ ತಪ್ಪಿಲ್ಲ, ಅದು ನನಗೂ ಗೊತ್ತು. ಆದರೆ ಹೇಳೋ ರೀತಿ ಆಗಲಿ, ಮಾತಾಡೋ ಮಾತುಗಳಾಗಲಿ, ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಈ ಮನೇಲಿರೋರು ಯಾರೂ ಬೇರೆಯವರಲ್ಲ, ಎಲ್ಲರೂ ನಮ್ಮವರೇ. ನಮ್ಮವ್ರನ್ನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು. ಅರ್ಥ ಮಾಡ್ಕೊ. ನಿಧಿ, ಸಾರಿ ಅಣ್ಣ, ನಾನು ಈ ಸತ್ಯನ ಯಾರ ಹತ್ರನಾದ್ರೂ ಹೇಳ್ಕೋಬೇಕಾಗಿತ್ತು. ಗಿಲ್ಟಿಂದ ತುಂಬ ಒದ್ದಾಡ್ತಿದ್ದೆ. ಮನೆಯಲ್ಲಿ ಯಾರ ಹತ್ರ ಹೇಳ್ಕೋಬೇಕು ಅಂತ ಗೊತ್ತಾಗದೆ ಕಡೆಗೆ ದೊಡ್ಡಮ್ಮನ ಹತ್ರ ಹೇಳ್ಕೊಂಬಿಟ್ಟೆ. ನನ್ನ ಮಗ ಮಾಡಿರೋದು ತಪ್ಪಲ್ಲ, ತ್ಯಾಗ. ಅಮ್ಮ, ಈ ವಿಷಯ ಮತ್ತೆ ಯಾರಿಗೂ ಗೊತ್ತಾಗೋದು ಬೇಡ ಅಮ್ಮ. ನಿಧಿ ಮೇಡಮ್ ಜೀವನ ಚೆನ್ನಾಗಿರ್ಬೇಕು. ನಿಂತೋಗಿರೋ ಮದುವೆ ಮತ್ತೆ ನಡಿಬೇಕು. ಇಲ್ಲ ಅಣ್ಣ, ನನ್ನ ಮದುವೆಗೋಸ್ಕರ ನೀನು ಶಿಕ್ಷೆ ಅನುಭವಿಸೋದು ಯಾವ ನ್ಯಾಯ ಹೇಳು? ನಾನೇ ಆಕ್ಸಿಡೆಂಟ್ ಮಾಡಿದ್ದು ಅಂತ ಹೋಗಿ ಒಪ್ಕೊಂಡ್ಬಿಡ್ತೀನಿ. ನಿಧಿ, ನೀನೇನಾದರೂ ಹಾಗೆ ಮಾಡಿದ್ರೆ ಇಷ್ಟೊತ್ತವರೆಗೂ ಸಮರ್ಥ ಮಾಡಿದ್ದಕ್ಕೆಲ್ಲ ಬೆಲೆನೇ ಇರಲ್ಲ. ಕೆಟ್ಟಗಳಿಗೆ ಹಣೆ ಬರದಲ್ಲಿ ಏನೆಲ್ಲ ಬರೆದಿತ್ತೋ ಅದೆಲ್ಲ ಆಗಲೇಬೇಕಾಗಿತ್ತು. ಇಲ್ಲಿ ಯಾರು ಏನು ಬೇಕು ಅಂತ ಮಾಡಿದ್ದಲ್ಲ. ಒಂದು ಕಡೆ ನನ್ನ ಮಗ, ಇನ್ನೊಂದು ಕಡೆ ನನ್ನ ಮಗಳು, ನೀವಿಬ್ಬರು ನನಗೆ ಮುಖ್ಯನೇ. ಹಾಗೇನೆ ಸಿರಿ ಮನಸ್ಗೂ ಸಮಾಧಾನ ಆಗಬೇಕು. ರವೀಂದ್ರ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಮಾವ ಮತ್ತೆ ಹುಷಾರಾಗಬೇಕು. ಇದೆಲ್ಲ ಹೇಗಾಗುತ್ತೋ ನನಗೆ ಗೊತ್ತಿಲ್ಲ, ಆದ್ರೆ ಆಗತ್ತೆ. ಸಿರಿನ ಮನೆ ಕರ್ಕೊಂಡು ನೀನು ಹೇಳೋದನ್ನ ಚೆನ್ನಾಗಿ ನೋಡ್ಕೋಬೇಕು. ಇಲ್ಲ ಸಮರ್ಥ, ನಾನೆಲ್ಲೂ ಹೋಗಲ್ಲ. ನಾನು ನಿನ್ ಜೊತೆನೆ ಇರ್ತೀನಿ. ಇಂಥ ಸಮಯದಲ್ಲಿ ನಾನ್ ತಾನೇ ನಿನ್ ಜೊತೆ ನಿನ್ನ ನೋಡ್ಕೋಬೇಕು. ನನ್ನೊಬ್ಬಳನ್ನ ಬಿಟ್ಟು ಈಗೆಲ್ಲರೂ ನನ್ನಿಂದ ದೂರ ಆಗ್ತಾ ಇದ್ದೀರ. ಒಂದ್ ಕಡೆ ಅಪ್ಪ ಇಲ್ಲ, ಇನ್ನೊಂದ್ ಕಡೆ ತಾತ ಇಲ್ಲ. ಈಗ ನೋಡಿದ್ರೆ ನೀನು ನನಗೆ ಹುಚ್ಚ ಹಿಡಿತಿದೆ ಸಮರ್ಥ. ಸಿರಿ ಸಿರಿ ಸಮಾಧಾನ ಮಾಡ್ಕೊ. ತಾತ ಹುಷಾರಾಗ್ತಾರೆ. ಅಣ್ಣ ಏನೂ ತಪ್ಪು ಮಾಡಿಲ್ಲ ಅಂದಮೇಲೆ ಅವನಾದಷ್ಟು ಬೇಗ ಆಚೆ ಬರ್ತಾನೆ. ಸಮಾಧಾನ ಮಾಡ್ಕೋ ಸಿರಿ. ಅಣ್ಣ ಹೇಳ್ದಂಗೆ ರವೀಂದ್ರ ಅಂಕಲು ನೋಡ್ತಿರ್ತಾರೆ. ನೀನೀಗ ಅಳ್ತಿದ್ರೆ ಅವ್ರಿಗೂ ಸಹಿಸಕ್ಕಾಗಲ್ಲ. ಧೈರ್ಯವಾಗಿರೋ ಸಿರಿ. ಸಂಧ್ಯಾ, ಮನೆ ಕರ್ಕೊಂಡು ಹೋಗು.
ಯಾಕಿಲ್ಲಿ ನಿಂತಿದ್ದೀರಾ? ಎಲ್ಲ ಸರಿ ಹೋಗುತ್ತೆ. ಈ ರೀತಿ ಯೋಚನೆ ಮಾಡೋದ್ರಿಂದ ಏನು ಪ್ರಯೋಜನ? ಸಮರ್ ತುಂಬ ಒಳ್ಳೆ ಹುಡುಗ ಪುಣ್ಯ. ಅವನು ಯಾವುದಕ್ಕೂ ಆಸೆ ಪಟ್ಟವನಲ್ಲ. ಹಣ, ಆಸ್ತಿ, ಅಂತಸ್ತು ಇದು ಯಾವುದಕ್ಕೂ ಬೆಲೆ ಕೊಟ್ಟವನಲ್ಲ. ಯಾವತ್ತಿಗೂ ಪ್ರೀತಿ ವಿಶ್ವಾಸಕ್ಕೆ ಸೋತವನು. ಅಮ್ಮನಿಗೋಸ್ಕರ ತನ್ನ ಸ್ವಾಭಿಮಾನ ಬಿಟ್ಟು ಈಗೋ ಬಿಟ್ಟು ಈ ಮನೆಯಲ್ಲಿ ಡ್ರೈವರ್ ಆಗಿ ಕೆಲ್ಸಕ್ಕೆ ಸೇರ್ಕೊಂಡ. ಅಂಥವನ್ನ ಪೊಲೀಸ್ ಸ್ಟೇಷನಲ್ಲಿ ನೋಡೋಕ್ಕೆ ತುಂಬ ಸಂಕಟ ಆಗತ್ತೆ ಪುಣ್ಯ. ಸಮರ್ಥನ ನೀವೆಷ್ಟು ಹಚ್ಕೊಂಡಿದ್ದೀರಾ ಅಂತ ನನಗೆ ಗೊತ್ತು. ಅವನ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಇದೆ ಅನ್ನೋದು ನಿಮ್ಮ ಕಣ್ಣೀರೇ ಹೇಳುತ್ತೆ. ಎಲ್ಲ ಸರಿ ಹೋಗುತ್ತೆ. ಇದೆಲ್ಲ ಯಾಕೆ ಹೀಗಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ ಪೂರ್ಣೆ. ಪಾಪ ಸಿರಿಯವ್ರ ತಂದೆ ತೀರ್ಕೊಬಿಟ್ರು. ಇದಕ್ಕೆಲ್ಲ ನಾನೇ ಕಾರಣ ಅಂತ ಸಮರ್ಥ ಒಪ್ಕೋತಿದ್ದಾನೆ. ಪಾಪ ಸಿರಿಯವರು ಇದೆಲ್ಲ ಹೇಗೆ ಸಹಿಸ್ಕೋತಿದಾರೋ ಏನೋ. ಆದರೆ ಸಮರ್ಥಿ ತಪ್ಪು ಮಾಡಿಲ್ಲ ಅಂತ ನಮ್ಗೆಲ್ರಿಗೂ ಗೊತ್ತು. ಯಾಕಂದ್ರೆ ಅವತ್ತು ರಾತ್ರಿ ಅವನು ಇಲ್ಲೇ ಇದ್ದ. ಆದರೆ ಅವನು ಯಾಕೆ ಈ ರೀತಿ ಮಾಡ್ದಿರೋ ತಪ್ಪನ್ನ ತನ್ನ ಮೇಲೆ ಹಾಕ್ಕೊಂಡಿದ್ದಾನೆ? ಅಷ್ಟೆಲ್ಲ ಸಾಲದು ಅಂತ ತಾತನೂ ಹಾಸ್ಪಿಟಲಲ್ಲಿದ್ದಾರೆ. ಅಷ್ಟು ಖುಷಿಯಿಂದ ಲವಲವಿಕೆಯಿಂದ ಓಡಾಡ್ಕೊಂಡಿದ್ದ ತಾತ ಹಾಸ್ಪಿಟ್ಲಲ್ಲಿ ಮಲಗಿರೋದು ನೋಡಿದ್ರೆ ತುಂಬ ಸಂಕಟ ಆಗತ್ತೆ ಪುಣ್ಯ. ಹೌದು ರೀ, ತಾತ ಬೇಗ ಹುಷಾರಾಗಬೇಕು. ಸಮರ್ಥ ಮತ್ತೆ ವಾಪಸ್ ಬರಬೇಕು. ಅಮ್ಮನ ಮುಖದಲ್ಲಿ ಮತ್ತೆ ನಗು ನೋಡಬೇಕು. ನಿಧಿ ಮದುವೆನ ನಾವೆಲ್ಲರೂ ಸೇರಿ ಸಂತೋಷದಿಂದ ಮಾಡಬೇಕು. ಹೌದು ಪುಣ್ಯ, ನನಗೂ ಅದೇ ಆಸೆ. ಏನೋ ಕೆಟ್ಟಗಳಿಗೆ ಹೀಗೆಲ್ಲ ನಡೆದೋಯ್ತು. ಆದರೆ ಇದನ್ನೆಲ್ಲ ಮರೆತು ಪುನಃ ನಮ್ಮ ಮನೇಲಿ ಆ ನಗು ನೋಡೋ ಆಸೆ ಪುಣ್ಯ ನನಗೆ. ನೀನು ಸಂಧ್ಯಾ ಸಿರಿನ ಚೆನ್ನಾಗಿ ನೋಡ್ಕೊ. ಅವ್ರ ಬಗ್ಗೆ ಚಿಂತೆ ಮಾಡಬೇಡಿ, ನಾನು ಅವ್ರನ್ನ ನೋಡ್ಕೋತೀನಿ. ಮತ್ತೊಬ್ಬರು ನೋವಿಗೆ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತಲ್ಲ, ನನ್ನ ಗಂಡನಿಗೆ ಎಷ್ಟು ಒಳ್ಳೆ ಹೃದಯ ಇದೆ ಅಂತ ಹೆಮ್ಮೆ ಅನ್ಸುತ್ತೆ. ಎಲ್ರೂ ಎಷ್ಟು ಬೇಗ ಹಚ್ಕೊಂಡ್ಬಿಡ್ತೀರಾ ನೀವು. ನಿಮ್ಮ ಅಣ್ಣ ತಮ್ಮದಿರ ಪ್ರೀತಿ ಯಾವತ್ತಿಗೂ ಹೀಗೆ ಇರಲಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.